ಹಲೋ, ಗುಡ್ ಮಾರ್ನಿಂಗ್ ಆಲ್. ವೆಲ್ಕಮ್ ಟು RJVN ಚಾನಲ್. ನಾನು ನಿಮಗೆ ಇವತ್ತು ಇನ್ನೊಂದು ವ್ಲಾಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇನಪ್ಪ ಅಂತ ಹೇಳಿದ್ರೆ ಅಡಿಯಾರ್ ಆನಂದ ಭವನ್ ಅಂತ. ಇದು ಬ್ಯಾಂಗ್ಳೂರು ಚೆನ್ನೈ ರೋಡಲ್ಲಿ ಚಿನ್ನಾರ್ ಅನ್ನೋ ಒಂದು ಪ್ಲೇಸಲ್ಲಿದೆ. ಇಲ್ಲಿ ನಾನು ಬ್ರೇಕ್ಫಾಸ್ಟ್ನ ತಿನ್ನೋಣ ಅಂತ ಬಂದಿದ್ದೀವಿ. ನಾವು 3 ಜನ ಬಂದಿದ್ದೀವಿ. ಇದು ಬ್ಯಾಂಗಲೂರಿಂದ 80 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಇದು ಬಂದು ಬ್ಯಾಂಗಲೂರು ಮತ್ತು ಚೆನ್ನೈ ಹೈವೇನಲ್ಲಿ ನಿಮಗೆ ಈ ಹೋಟೆಲ್ ಸಿಗುತ್ತೆ. ಸೊ ಇದನ್ನು ಟೇಸ್ಟ್ ಮಾಡೋಣ ಇಲ್ಲಿ ಅಡಿಯಾರ್ ಆನಂದ ಭವನಲ್ಲಿ ಅಂತ ಬಂದಿದ್ದೀವಿ. ಇದು ನೋಡಿ ಬ್ರೇಕ್ಫಾಸ್ಟ್ಗೆ. ಇದು ಬಂದು ಹೈವೇ, ಬ್ಯಾಂಗ್ಳೂರು ಚೆನ್ನೈ ಹೈವೇ. ಸೊ ನಮಗೆ ಬನ್ನಿ, ಇವಾಗ ನಾವು ಇಲ್ಲಿ ಯಾವ ಥರ ಇದೆ ಬ್ರೇಕ್ಫಾಸ್ಟು ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ನೀವು ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ನೀವು ನಮ್ಮ ರಿವ್ಯೂಸ್ ಹೇಗಿದೆ ಅಂತ ಎಲ್ಲ ಹೇಳಬೇಕು. ಇದು ಎಂಟ್ರೆನ್ಸ್, ಇದು ಬಂದು ಅಡಿಯಾರ್ ಆನಂದ ಭವನದ ಎಂಟ್ರೆನ್ಸು. ಸೊ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಏನಿದೆ ಅಂತ ಹೇಳಿದ್ರೆ ಸ್ವೀಟ್ಸು ಮತ್ತು ಚಾಟ್ಸ್, ಜ್ಯೂಸು ಎಲ್ಲ ಇದೆ. ಇದನ್ನು ಬೇಕಾದವರು ಯಾವುದು ಬೇಕೋ ಅದನ್ನು ಬಂದು ಟೇಸ್ಟ್ ಮಾಡ್ಬೋದು. ನಾವು ಬಂದು ಮಿನಿ ಬ್ರೇಕ್ಫಾಸ್ಟ್ ಅಂತ ನಾವು ತೊಗೊಂಡಿದ್ದೀವಿ. ಸೊ ಅದಕ್ಕೆ ನಾವು ಇಲ್ಲಿ ಬಂದು ಬ್ರೇಕ್ಫಾಸ್ಟ್ನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಮಿನಿ ಬ್ರೇಕ್ಫಾಸ್ಟ್ ಅಂತ. ಅಂದರೆ ನಿಮಗೆಲ್ಲನೂ ಏನೇನು ಬ್ರೇಕ್ಫಾಸ್ಟ್ ಇದೆ ಅದೆಲ್ಲ ಸ್ವಲ್ಪ ಕೊಡ್ತಾರೆ. ಸೊ ಅದಕ್ಕೆ ಮಿನಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ. ಸೊ ಅದನ್ನು ಟೇಸ್ಟ್ ಮಾಡೋಣ ಅಂತ ನಾವು ಬಂದಿದ್ದೀವಿ. ನಾವು ಈ 3 ಬ್ರೇಕ್ಫಾಸ್ಟ್ ಯಾವುದಪ್ಪ ಅಂತ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ದೋಸೆ, ಮತ್ತು ಇಲ್ಲೆಲ್ಲ ಇಂಡಿಯನ್ ವೆಜ್ ರೆಸ್ಟೋರೆಂಟ್ ಅಂತ. ಇಲ್ಲೇ ನಿಮಗೆ ಸೌತ್ ಇಂಡಿಯನ್ ಇಡ್ಲಿ, ದೋಸೆ, ವಡೆ, ಪೊಂಗಲ್ಲು ಏನೇನು ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ. ಸೊ ಇದು ಒಂದು ಡಿವಿಷನ್ ಇಂಡಿಯನ್ ವೆಜ್ ಅಂತ. ಈಗ ನಾವು ನಮ್ಮ ಬ್ರೇಕ್ಫಾಸ್ಟ್ನ ನೋಡೋಣ ಬನ್ನಿ, ಏನೇನು ತಿಂದ್ವಿ ಅಂತ. ಫಸ್ಟು ಇದರಲ್ಲಿ ವಡೆ, ಮಸಾಲೆ ದೋಸೆ, ಪೊಂಗಲ್, ಕೇಸರಿ ಬಾತು, ಸಾಂಬಾರು, ಮತ್ತು ಇದಕ್ಕೆ ತೆಂಗಿನಕಾಯಿ ಚಟ್ನಿ, ಪುದೀನಾ ಚಟ್ನಿ ಮತ್ತು ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ದೋಸೆ ನಮ್ಮ ಬ್ಯಾಂಗ್ಳೂರು ಥರ ಇರಲ್ಲ, ಒಂದು ಸ್ವಲ್ಪ ತೆಳ್ಳಗಿರುತ್ತೆ. ಮತ್ತು ಆಲೂಗೆಡ್ಡೆ ಪಲ್ಯ ಕೂಡ ಸ್ವಲ್ಪ ತೆಳ್ಳದಾಗಿ ಮಾಡಿರ್ತಾರೆ. ಸೊ ಇನ್ನು ಬೇರೆ ಇದೆಲ್ಲ ಚೆನ್ನಾಗಿದೆ. ಇದು ದೋಸೆನೂ ಪರವಾಗಿಲ್ಲ ಅಂತ ಹೇಳ್ಬೋದು ಟೇಸ್ಟಲ್ಲಿ. ಸೊ ನೆಕ್ಸ್ಟು ಇಡ್ಲಿ ಕೊಡಬೇಕಾಗಿತ್ತು ನಮಗೆ, ಇಡ್ಲಿ ಸಿಗಲಿಲ್ಲ. ಅದ್ರ ಬದಲು ನಮಗೆ ಖಾಲಿಯಾಗಿತ್ತು ಅಂತ ಇದನ್ನೇ ಕೊಟ್ಟರು, ಅದು ಕೇಸರಿ ಬಾತು. ನೋಡಿ, ಕೇಸರಿ ಬಾತು ಈ ಥರ ಅದಕ್ಕೇನೇನು ಬೇಕು ಸಕ್ಕರೆ, ಬೆಲ್ಲ, ತುಪ್ಪ ಹಾಕಿ ಕರೆಕ್ಟಾಗಿ ಮಾಡಿದರು. ಅದು ಭಾಳ ಟೇಸ್ಟಿಯಾಗಿತ್ತು. ನನಗೆ ಇದು ಬೇಡ ಅಂತ ನಮಗೆ ದೋಸೆ ಒಂದು ಕೊಟ್ಟರು. ಆ ಒಂದು ಇಡ್ಲಿ ಸಿಗಲಿಲ್ಲ ಅಂತ ಅದ್ರ ಬದಲು ಆಲ್ಟರ್ನೇಟಾಗಿ ದೋಸೆ ಮತ್ತು ಕೇಸರಿ ಬಾತ್ ಕೊಟ್ಟರು. ಸೊ ಇದು ನಾವು ಮಿನಿ ಬ್ರೇಕ್ಫಾಸ್ಟ್ ಅಂತ ಹೇಳಿ ಇದನ್ನು ತೊಗೊಂಡ್ವಿ. ಆಮೇಲೆ ಕಾಫಿ, ಒನ್ ಆಫ್ ದ ಬೆಸ್ಟ್ ಕಾಫಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಪೇಪರ್ ಕಪ್ಸಲ್ಲಿ ಕೊಡ್ತಾರೆ ನಿಮಗೆ. ಚೆನ್ನಾಗಿ ಒಂಥರ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿತ್ತು ಕಾಫಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಒಮ್ಮೆ ಇದಕ್ಕೆ ಭೇಟಿ ಕೊಡಿ. ಆಮೇಲೆ ಇದು ಎಷ್ಟು ಅಂತ ಹೇಳಿದ್ರೆ ನಾವು 3 ಜನ ತೊಗೊಂಡಿದ್ದಕ್ಕೆ 66 ರುಪೀಸ್ ರೀಸನಬಲ್ ಅಂತಲೇ ಹೇಳ್ಬೋದು. ಸೊ ನೀವು ಒಮ್ಮೆ ಭೇಟಿ ಕೊಟ್ಟು ಟೇಸ್ಟ್ ನೋಡಿ.